ಸುರೇಬಾನ ನೂತನ ಪೊಲೀಸ್ ಠಾಣೆ ಉದ್ಘಾಟನಾ ಸಮಾರಂಭ. ತಾಲೂಕಿನ ಸುರೇಬಾನ, ಮನಿಹಾಳ, ಗೊಣ್ಣಾಗರ, ಸಂಗಳ, ಯಮಕಲಾಪುರ, ಯಮಖಾನಾಪುರ, ಮುಳ್ಳೂರು, ಏಳಗಲ್, ಕಲಹಾಳ, ಸಂಗಳ, ಹುಲಿಗೊಪ್ಪ ಹೀಗೆ 32 ಗ್ರಾಮಗಳನ್ನು ಒಳಗೊಂಡಂತಹ ಗ್ರಾಮಗಳ ಅನುಕೂಲಕ್ಕಾಗಿ ತಾಲೂಕಿನ ಸುರೇಬಾನದಲ್ಲಿ ನೂತನ ಪೊಲೀಸ್ ಠಾಣೆಯನ್ನು ಶಾಸಕರು ಹಾಗೂ ಸರ್ಕಾರಿ ಮುಖ್ಯ ಸಚೇತಕರಾದ ಅಶೋಕ್ ಪಟ್ಟಣ್ ಅವರು ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕಳೆದ 10 ವರ್ಷಗಳ ಹಿಂದೆ ನಮ್ಮ ಅವಧಿಯಲ್ಲಿಯೇ ಪೊಲೀಸ್ ಠಾಣೆ ನಿರ್ಮಾಣ ಮಾಡಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಪ್ರಯತ್ನಿಸಿದ್ದೇವೆ. ನಂತರ ಬಂದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಈ ಕೆಲಸ ವಿಳಂಬವಾಗಿತ್ತು. ಇದೀಗ ಮತ್ತೆ ನಮ್ಮ ಅವಧಿಯಲ್ಲಿ ಸರ್ಕಾರ ಬಂದಿದ್ದು, ಮುಖ್ಯಮಂತ್ರಿ ಅವರ ಜೊತೆ ಮಾತನಾಡಿ ಸರ್ಕಾರ ಬಂದ 6 ತಿಂಗಳಲ್ಲಿಯೇ ಪೊಲೀಸ್ ಠಾಣೆ ನಿರ್ಮಾಣವಾಗಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶ್ರುತಿ ಎನ್ಎಸ್ ಮಾತನಾಡಿ, ನಾವು ನಿಮಗಾಗಿ ಇದ್ದೇವೆ. ನಿಮ್ಮ ರಕ್ಷಣೆಗೆ ನಮ್ಮ ಆದ್ಯ ಕರ್ತವ್ಯವಾಗಿದೆ. ಆದ್ದರಿಂದ ಸಾರ್ವಜನಿಕರು ನಮ್ಮ ಜೊತೆ ಸಹಕಾರ ನೀಡಬೇಕು. ಎಲ್ಲರೂ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಬೇಕು. ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್, ಸೀಟ್ ಬೆಲ್ಟ್ ಧರಿಸಬೇಕು ಎಂದರು. ಈ ವೇಳೆ ಬೆಳಗಾವಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಮಾತನಾಡಿ, ಈ ಭಾಗದ ಜನರ ಬಹುದಿನಗಳ ಬೇಡಿಕೆಯಾದ ನೂತನ ಪೊಲೀಸ್ ಠಾಣೆ ನಿರ್ಮಾಣವಾಗಿದ್ದು 32 ಹಳ್ಳಿಗಳಿಗೂ ಅನುಕೂಲವಾಗಿದೆ. ನಾವು ನಿಮ್ಮ ಜೊತೆಗೆ ಇದ್ದೇವೆ. ನೀವು ನಮ್ಮ ಜೊತೆಗೆ ಕೈ ಜೋಡಿಸಿ ಸಹಕಾರ ನೀಡಿದರೆ ಅಪರಾಧ ರಹಿತ ಸ್ವಸ್ಥ ಸಮಾಜವನ್ನ ನಿರ್ಮಿಸಲು ಸಾಧ್ಯವಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಶಬ್ರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು, ಅನ್ನದಾನೇಶ್ವರ ಹಿರೇಮಠ ಮುಳ್ಳೂರು, ಶ್ರೀ ಗುರುದೇವ ಸಮರ್ಥ ಶಿವಾನಂದ ಮಹಾಸ್ವಾಮಿಗಳು, ಗುರುದೇವ ಆತ್ಮಾನಂದ ಪುಣ್ಯಾಶ್ರಮ ಮನಿಹಾಳ ಹಾಗೂ ಶ್ರೀ ಮಣಿಪ್ರ ಶಿವಮೂರ್ತಿ ಮಹಾಸ್ವಾಮಿಗಳು, ಕಲಹಾರೇಶ್ವರ ಸಂಸ್ಥಾನ ಮಠ ಅವರಾದಿ ಪೂಜ್ಯರು ದಿವ್ಯ ಸಾನ್ನಿಧ್ಯ ವಹಿಸಿದ್ರು. ಸುರೇಬಾನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪುಷ್ಪ ಸುಂಗಾರ್, ಉಪಾಧ್ಯಕ್ಷರು ಬಸವ್ವ ಭಜಂತ್ರಿ, ಮನಿಹಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹನುಮವ್ವ ಪೆಡ್ಡನವರ್, ಉಪಾಧ್ಯಕ್ಷರು ಹನುಮವ್ವ ಪ್ಯಾಟಿ, ತಾಲೂಕಾ ದಂಡಾಧಿಕಾರಿ ಸುರೇಶ್ ಚೌಲರ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. 10 ವರ್ಷದಿಂದನೇ ಈ ಪೊಲೀಸ್ ಸ್ಟೇಷನ್ ನಾನು ಸ್ಯಾಂಕ್ಷನ್ ಮಾಡಿಸಿದ್ದೆ. ಆಮೇಲೆ ನಾವು ಕಾರಣಾಂತರಗಳಿಂದ ನಾನು ಸೋತ ಮೇಲೆ 5 ವರ್ಷ ಬಿಜೆಪಿ ಸರ್ಕಾರ ಇತ್ತು. ಅವ್ರು ಏನು ಮಾಡಿ ನನಗೆ ಯಾಕೆ ಓಪನ್ ಮಾಡಿಲ್ಲ ಅಂದರೆ ಅರ್ಥ ಆಗ್ತಾ ಇಲ್ಲ. ಇವರು ಅದ್ರ ಕಡೆ ಇಂಟ್ರೆಸ್ಟ್ ತೊಗೊಳಿಲ್ಲ ಅನ್ನೋದು ಮತ್ತೆ ರಿಜೆಕ್ಟ್ ಆಗಿಬಿಟ್ಟಿದೆ. ನಾನು ಮತ್ತೆ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ನಾನು ಶಾಸಕ ಆದ ತಕ್ಷಣ ಕೇಳೋದು, ಇಲ್ಲ ಸರ್ ಅದು ಅವ್ರು ಯಾರು ಕೇಳಿದ್ರೆ ರಿಜೆಕ್ಟ್ ಮಾಡಿದ್ವಿ ಫೈನಾನ್ಸ್ ಪವರ್ ಅಂತ ಹೇಳೋದು. ಮತ್ತೆ ನಾನು ಗಲಾಟೆ ಮಾಡಿ ಮತ್ತೆ ಸಿದ್ದರಾಮಯ್ಯ ಹೋಗಿ ಎಲ್ಲ ಹೇಳಿದ್ದೆ. ಅವರು ಮರೆತು ಮತ್ತೆ ಫೈಲ್ ಬಂದ ಮತ್ತೆ ರಿಜೆಕ್ಟ್ ಮಾಡಿ ಕಳಿಸ್ಬಿಟ್ಟಿದ್ರು. ಮತ್ತೆ ಫೈಲ್ ತರಿಸಿ, ಏನು ಸರ್ ನೀವೇ ಮಾಡಿದ್ದು, ನೀವೇ ಹೆಂಗೆ ರಿಜೆಕ್ಟ್ ಮಾಡಿದ್ರೆ ಅಂತೇಳಿ ಗಲಾಟೆ ಮಾಡಿ ಎಲ್ಲ ಡೀಟೇಲ್ಸ್ ತರಿಸ್ಕೊಟ್ರು. ಅಲ್ಲಿರೋ ಪೊಲೀಸ್ ಅಧಿಕಾರಿಗಳು, ನಮ್ಮ DGP ಅವರು ಕೂಡ ನಮ್ಮ ಗುಳೇಂದ್ರವ್ರಿಗೆ ಫೋನ್ ಮಾಡಿ ಭೀಮಾಶಂಕರ್ ಅವ್ರಿಗೆಲ್ಲ ಮಾಹಿತಿಗಳನ್ನ ಇಮಿಡಿಯೇಟ್ ನಾವು ಸಂಗ್ರಹ ಮಾಡಿ ಕಳಿಸ್ಕೊಟ್ರು. ಆದ್ದರಿಂದ ನಮ್ಮ ಸರ್ಕಾರ ತಕ್ಷಣ ಮಂಜೂರು ಮಾಡಿದೆ. ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಈ ಸುರೇಬಾನ್ ಪೊಲೀಸ್ ಸ್ಟೇಷನ್ ಎಲ್ಲ ನಿಮಗೋಸ್ಕರನೇ, ನಿಮ್ಮ ಡಿಮ್ಯಾಂಡ್ಸ್ ಇಂದಾಗಿ ಇದು ಬಂದಿರೋದು. ನೀವಿಷ್ಟು ಜನ ಸೇರಿದ್ದೀರಿ. ನಮ್ದೊಂದು ಕಳಕಳಿ ಅಂದ್ರೆ ನಿಮ್ದು ಸಹಕಾರ ಇರಲಿ ನಮ್ಮ ಪೊಲೀಸ್ ಸ್ಟೇಷನ್ಗೆ. ಆಮೇಲೆ ಎಲ್ಲರೂ ಹೆಲ್ಮೆಟ್ ಹಾಕೊಂಡು ಬೈಕ್ ಓಡಿಸಿ. ನಾನು ಸುಮಾರು ಜನ ನೋಡಿದೆ, ಇಲ್ಲಿ ಎಲ್ಲ ಹೆಲ್ಮೆಟ್ ಇಲ್ಲ. ಅದನ್ನ ಒಂದು ಕಂಪಲ್ಸರಿ ಮಾಡ್ಕೊಳ್ಳಿ. ಈಗ ನಾನು ಗಾಡಿಲಿ ಕೂತ ಕೂಡಲೇ ಸೀಟ್ ಬೆಲ್ಟ್ ಹಾಕೊಳ್ತೀನಿ, ಆಮೇಲೆ ನಾನು ಗಾಡಿನ ಸ್ಟಾರ್ಟ್ ಮಾಡ್ತೀನಿ. ಅದೇ ರೀತಿ ನೀವು ಕೂಡ ಆ ಹೆಲ್ಮೆಟ್ ಹಾಕೋದೊಂದು, ಬೆಳಿಗ್ಗೆ ಎದ್ದು ಹಲ್ಲುಜ್ತೀರಿ ತಾನೆ, ಅದೇ ರೀತಿ ನೀವು ಬೈಕ್ ಮೇಲೆ ಕೂತಾಗ ಹೆಲ್ಮೆಟ್ ಹಾಕೊಳ್ಬೇಕು. ಮುಂದಿನ ಸವಾರ ಮತ್ತೆ ಹಿಂದಿನ ಸವಾರ ಸಹ ಅದು ಕಡ್ಡಾಯ ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ. ಹೇಗೆ ನೀವು ಬೆಳಿಗ್ಗೆ ಎದ್ದು ದೇವರಿಗೆ ಪ್ರಾರ್ಥನೆ ಮಾಡ್ತೀರಿ, ನೀರು ಕುಡಿತೀರಿ, ಅದೆಲ್ಲ ಅವಶ್ಯಕತೆ ತಾನೆ, ಅದೇ ರೀತಿ ಈ ಹೆಲ್ಮೆಟ್ ಧರಿಸೋದು. ಆಮೇಲೆ ನೀವು ರೋಡ್ ಮೇಲೆ ಗಾಡಿ ಓಡಿಸೋದಿದ್ರೆ ತಾಳ್ಮೆಯಿಂದ ಓಡಿಸ್ಬೇಕು. ತಲೆಯಲ್ಲಿ ಬೇರೆ ಏನೋ ಯೋಚನೆ ಮಾಡಿಕೊಂಡು ಗಾಡಿಗಳನ್ನ ಒಂದು ಶಾಂತಿ ಸುವ್ಯವಸ್ಥೆಯ ಅದಕ್ಕೆ ಅದು ಸಾಧ್ಯ ಅಂದ್ರೆ ನೀವೆಲ್ಲ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಇಡೀ ರಾಜ್ಯದಲ್ಲಿಯೇ ನಮ್ಮ ಜಿಲ್ಲೆ ಅತಿ ದೊಡ್ಡದು. ಆದರೂ ಕೂಡ ನಮ್ಮ ಜಿಲ್ಲೆಗೆ ಇರಬೇಕಾದಂಥ ಪೊಲೀಸ್ ಠಾಣೆಗಳು ಇಲ್ಲ, ಮತ್ತೆ ಪೊಲೀಸ್ ಸಿಬ್ಬಂದಿಗಳು ಇಲ್ಲ. ಅದು ನಮಗಿಂತ ಚೆನ್ನಾಗಿ ನಮ್ಮ ಮಾನ್ಯ ಶಾಸಕರಿಗೆ ಗೊತ್ತಿದೆ. ಮತ್ತೆ ಪೊಲೀಸರ ಬಗ್ಗೆ
ಅವ್ರ ಆಕ್ಚುಲಿ ನಾನು ಅವ್ರು ಮಾತಾಡ್ಬೇಕಾದ್ರೆ ನಾನು ಅನ್ಕೋತಾ ಇವ್ರೇನ್ರ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ರೆ ಭಾರಿ ಆಫೀಸರ್ ಆಗ್ತಿದ್ರು ಅಂತ ಹೇಳಿ. ಅಷ್ಟು ಚೆನ್ನಾಗಿ ನಮ್ಮ ಪೊಲೀಸರ ಸಮಸ್ಯೆಗಳನ್ನ ತಿಳ್ಕೊಂಡು ಮತ್ತೆ ಅಷ್ಟೇ ನಿಖರವಾಗಿ ಖಚಿತತೆಯಿಂದ ನೀವುಗಳು ಕೂಡ ಯಾವ ರೀತಿ ಪೊಲೀಸರಿಗೆ ಸಹಕಾರ ನೀಡಬೇಕು ಅನ್ನೋದನ್ನ ಹೇಳ್ತೀನಿ. ಕಾಲ ತುಂಬಾ ಬದಲಾಗ್ಬಿಟ್ಟಿದೆ. ಮುಂಚೆ ಏನು ಪೊಲೀಸರಿಗೆ ಇರಬೇಕಾದಂತ ಗೌರವ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಅದಕ್ಕೆ ನಾವು ಕಾರಣ ಇರ್ಬೋದು ಅಥವಾ ಬದಲಾಗ್ತಾ ಇರ್ತಕ್ಕಂಥ ಸಮಾಜ ಕೂಡ ಕಾರಣ ಇರ್ಬೋದು. ಆದ್ರೆ ಮತ್ತೊಮ್ಮೆ ನಾವು ತಮ್ಮ ಮುಂದೆ ಹೇಳಿಕ್ಕೆ ಇಚ್ಛೆ ಪಡ್ತೀವಿ, ಎಲ್ಲರೂ ಸೇರಿ ಒಳ್ಳೆ ಸಮಾಜವನ್ನ ನಿರ್ಮಿಸೋಣ. ನಮ್ಮ ಎಸ್ ಪಿ ಅವರು ಹೇಳಿದ್ರು, ಮತ್ತೆ ಮಾನ್ಯ ಅಂತ ಮೊಬೈಲಿಗೆ ನಾವು ಮೇಲೆ ಕವರ್ ಗಿವರ್ ಹಾಕ್ತೀವಿ. ಈ ನಮ್ಮ ತಲೆನ ಯಾರು ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅದಕ್ಕೆ ಯಾವಾಗ ಕವರ್ ಹಾಕೊಂತೀವಿ ವಿಚಾರ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಯಾರೊಬ್ರು ಹೇಳ್ತಾರೇನೋ ಯಾಕೆ ಹಾಕೊಳ್ಳಲ್ಲ ನಮ್ಮ ಮಂದಿ ಅಂತ ಹೇಳಿ ಹೆಲ್ಮೆಟ್. ಯಾರು ಹೇಳ್ತೀರಿ? ಹೇರ್ ಸ್ಟೈಲ್ ಮತ್ತ ವಿಚಾರ ಮಾಡೋದು. ನಾನು ಜೋಕಿಗ್ಲಿ ಹೇಳಿದ್ರು ಕೂಡ ತುಂಬಾ ಗಂಭೀರವಾದ ವಿಷಯ. ಒಂದು ಮೂರೇ ಬ್ಯೂರೋ ರಿಪೋರ್ಟ್ ಕುಮಾರ್ ಎಂ, ಭಾರತ ವೈಭವ ನ್ಯೂಸ್, ರಾಮದುರ್ಗ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your